Yes, good morning students. Today we shall discuss about the one of the important most teaching skill, that is the skill of probing questions. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಬೋಧನೆಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಒಂದು ಪ್ರಶ್ನಾ ಕೌಶಲದ ಬಗ್ಗೆ ನಾವೆಲ್ಲರೂ ಇವತ್ತು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅದುವೇ ಆಳ ಶೋಧನಾತ್ಮಕ ಪ್ರಶ್ನಾ ಕೌಶಲ, ಸ್ಕಿಲ್ ಆಫ್ ಪ್ರೋಬಿಂಗ್ ಕ್ವಶನ್ಸ್. ಇದರಲ್ಲಿ ಬಹುಮುಖ್ಯವಾಗಿ ನಾವು ವಿದ್ಯಾರ್ಥಿಗಳ ಆಳ ಶೋಧನಾತ್ಮಕ ತಂತ್ರವನ್ನು ಇಲ್ಲಿ ಉಪಯೋಗ ಮಾಡಲಾಗ್ತದೆ. ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರಶ್ನಿಕ ಕೌಶಲವನ್ನು ತಿಳಿಯುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತದೆ. ಲೆಟ್ ಅಸ್ ನೋ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಕಿಲ್ ಆಫ್ ಪ್ರೋಬಿಂಗ್. ಹಾಗಾದರೆ ಪ್ರೋಬಿಂಗ್ ಅಂದರೆ ಏನು? ಸಪೋಸ್ ದ ಆನ್ಸರ್ ಗಿವನ್ ಬೈ ದ ಸ್ಟೂಡೆಂಟ್ಸ್ and stimulating them to give more satisfactory answer through asking series of questions. ಅಂದರೆ ಇದರ ಅರ್ಥವೇನೆಂದರೆ, ವಿದ್ಯಾರ್ಥಿಗಳು ಒಂದು ವೇಳೆ ಉತ್ತರವನ್ನು ನೀಡಿದಾಗಲೂ ಸಹ ಮತ್ತಷ್ಟು ಉತ್ತರವನ್ನು ಪಡೆಯುವ ಸಲುವಾಗಿ ನಾವು ವಿದ್ಯಾರ್ಥಿಗಳನ್ನು ಪ್ರಚೋದನೆ ಮಾಡುವ ತಂತ್ರವನ್ನು ಆಳ ಶೋಧನಾತ್ಮಕ ಪ್ರಶ್ನಾ ಕೌಶಲ ಎಂದು ಕರೆಯುತ್ತೇವೆ. The answer given by the students and stimulating them to give more satisfactory answer through asking number of questions, through asking the series of questions. ಉತ್ತರ ನೀಡಿದ್ರೂ ಕೂಡ ಅದು ನಮಗಿನ್ನೂ ಉತ್ತರ ಬೇಕು ಅನಿಸುತ್ತೆ, ಅಥವಾ ಇನ್ನಷ್ಟು ಮಾಹಿತಿಗಳು ಆ ವಿದ್ಯಾರ್ಥಿಯಿಂದ ನಾವು ಪಡಿಬೇಕು ಅನಿಸುತ್ತೆ. ಹಾಗಾಗಿ ಉತ್ತರವನ್ನು ಪಡೆಯುವ ಸಲುವಾಗಿ ಮತ್ತಷ್ಟು ಅದಕ್ಕೆ ಪೂರಕವಾದ ಪ್ರಶ್ನೆಗಳನ್ನು ಕೇಳುವ ಕೌಶಲವನ್ನು ಆಳ ಶೋಧನಾತ್ಮಕ ಪ್ರಶ್ನಾ ಕೌಶಲ ಎಂದು ಕರೆಯುತ್ತೇವೆ. ಆಲ್ರೆಡಿ ಯು ಆರ್ ಆಲ್ ಅವೇರ್ ಅಬೌಟ್ ವೆನ್ ಯು ಪುಟ್ ಎ ಕ್ವಶನ್ಸ್ ಇನ್ ದ ಕ್ಲಾಸ್ ರೂಮ್, ಯು ಗೆಟ್ ವೇರಿಯಸ್ ರೆಸ್ಪಾನ್ಸಸ್ ಫ್ರಮ್ ದ ಪೀಪಲ್. ಸಮ್ ಮೇ ಗಿವ್ ದ ನೋ ರೆಸ್ಪಾನ್ಸಸ್ ಆರ್ ಸೇ ಐ ಡೋಂಟ್ ನೋ ಸರ್. Some students give incorrect responses or the partially correct responses or completely correct responses. Though we should ask about the answers for the further information regarding to the more information. ಒಂದು ವೇಳೆ ನಾವೆಲ್ಲ ಶಿಕ್ಷಕರು ತರಗತಿಯಲ್ಲಿ ಪ್ರಶ್ನೆಗಳನ್ನು ಯಾವಾಗ ಕೇಳಬೇಕು ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿರುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಿಂದ ಹಲವಾರು ರೀತಿಯ ಪ್ರತಿಕ್ರಿಯೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಅಂದರೆ, ಕೆಲವೊಮ್ಮೆ ವಿದ್ಯಾರ್ಥಿಗಳು ಅಪೂರ್ಣ ಉತ್ತರವನ್ನು ಕೊಟ್ಟಿರ್ತಾರೆ, ಇಲ್ಲ ಕೆಲವೊಮ್ಮೆ ಉತ್ತರ ಗೊತ್ತಿದ್ದೂ ಕೂಡ ನನಗೆ ಅದು ಗೊತ್ತಿಲ್ಲ ಎಂದು ಉತ್ತರಿಸುತ್ತಾರೆ, ಅಥವಾ ಕೊಟ್ಟಿರುವಂತಹ ವಿದ್ಯಾರ್ಥಿಗಳ ಉತ್ತರ ಭಾಗಶಃ ಕರೆಕ್ಟ್ ಆಗಿರುತ್ತೆ, ಇನ್ನು ಉಳಿದ ಉತ್ತರ ತಪ್ಪಾಗಿರುತ್ತೆ. ಕೆಲವೊಮ್ಮೆ ಅವರು ಸಂಪೂರ್ಣ ಉತ್ತರವನ್ನು ಕೂಡ ನೀಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಈ ತಂತ್ರವನ್ನು ಶಿಕ್ಷಕ ತರಗತಿಯಲ್ಲಿ ಬಳಸಿ ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಆತ ಮಾಡಬೇಕಾಗುತ್ತೆ. ಜೊತೆಗೆ ಕ್ವಶನಿಂಗ್ ಸ್ಕಿಲ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಕಿಲ್ ಟು ಬಿ ಡೆವಲಪ್ಡ್ ಬೈ ಎನಿ ಟೀಚರ್, ಫಾರ್ ಎವ್ರಿ ಟೀಚರ್. ಪ್ರಶ್ನಿಸುವ ಕೌಶಲ ಮಾತ್ರ ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಅತೀ ಅವಶ್ಯಕವಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕ ಯು ಹ್ಯಾವ್ ಟು ಡೆವಲಪ್ ದ ಕ್ವಶನಿಂಗ್ ಸ್ಕಿಲ್ ಅಮಾಂಗ್ ದ ಸ್ಟೂಡೆಂಟ್ಸ್, ಬಿಕಾಸ್ ದೇ ನೋ ಅಬೌಟ್ ದ ಮೋರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್. ದಟ್ಸ್ ವೈ ಯು ಹ್ಯಾವ್ ಟು ಡೆವಲಪ್ ದ ಕ್ವಶನಿಂಗ್ ಸ್ಕಿಲ್ ಅಮಾಂಗ್ ದ ಸ್ಟೂಡೆಂಟ್ಸ್. ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ದಿಸ್ ಸ್ಕಿಲ್. Probing means it is going deep into the pupil's responses. Probing means it is going deep into the pupil's responses by asking a number of questions. ಸಾಮಾನ್ಯವಾಗಿ probing ಅನ್ನೋ ಪದವನ್ನು ಇಲ್ಲಿ ಯೂಸ್ ಮಾಡಿದ್ವಿ ನಾವು. ಹಾಗಂದ್ರೆ ಏನು ಅಂದರೆ, ಒಬ್ಬ ವಿದ್ಯಾರ್ಥಿ ಕೊಟ್ಟಿರುವಂಥ ಉತ್ತರವನ್ನು ಆಧರಿಸಿಕೊಂಡು ಮತ್ತಷ್ಟು ಉತ್ತರವನ್ನು ಆತನಿಂದ ವ್ಯಕ್ತಪಡಿಸುವಂಥ ಪ್ರತಿಕ್ರಿಯೆಯನ್ನು ನಾವು probing ಅನ್ನುವಂಥ ಪ್ರಯತ್ನವನ್ನು ಮಾಡ್ತೀವಿ. Probing is to be done where there is no responses. ಯಾವಾಗ ಮಾಡಬೇಕು ಇದನ್ನು ಮುಖ್ಯವಾಗಿ ಪ್ರೋಬಿಂಗ್ ಅನ್ನುವಂಥ ತಂತ್ರವನ್ನು ಅಂದರೆ, ಆ ವಿದ್ಯಾರ್ಥಿಯಿಂದ ಉತ್ತರ ಬರದೇ ಇದ್ದಾಗ, ಇನ್ಕರೆಕ್ಟ್ ರೆಸ್ಪಾನ್ಸ್ ತಪ್ಪು ಉತ್ತರವನ್ನು ಹೇಳಿದಾಗ, ಮತ್ತು
ಪಾರ್ಷಿಯಲಿ ರೈಟ್ ರೆಸ್ಪಾನ್ಸ್, ಭಾಗಶಃ ಉತ್ತರವನ್ನು ನೀಡಿದಾಗ ಪ್ರತಿಯೊಬ್ಬ ಶಿಕ್ಷಕ ಈ ತಂತ್ರವನ್ನು ಬಳಸಬೇಕಾಗುತ್ತೆ. ಹಾಗಾಗಿ ವಿಚ್ ಹ್ಯಾಸ್ ಲೀಡ್ ಟು ದ ಸಕ್ಸಸ್ಫುಲ್ ರೆಸ್ಪಾನ್ಸಸ್ ಇನ್ ದ ಕ್ಲಾಸ್ ರೂಮ್. ದಟ್ಸ್ ವೈ ವಿ ಹ್ಯಾವ್ ಟು ನೋ ಮೋರ್ ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ದ ಸ್ಕಿಲ್. ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳಲ್ಲಿ ಈ ಶೋಧನಾ ಕೌಶಲದ ಘಟಕಾಂಶಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಕೂಡ ಶಿಕ್ಷಕರಾದವರು ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದಿ ಪ್ರೋಬಿಂಗ್ ಸ್ಕಿಲ್ಸ್. ಮುಖ್ಯವಾಗಿ ಇದರಲ್ಲಿ 5 ಕಾಂಪೊನೆಂಟ್ಗಳು ಕೂಡ ಕಂಡು ಬರ್ತದೆ. ದಿಸ್ ಸ್ಕಿಲ್ ಇನ್ಕ್ಲೂಡ್ಸ್ ದ 5 ಇಂಪಾರ್ಟೆಂಟ್ ಮೇಜರ್ ಕಾಂಪೊನೆಂಟ್ಸ್. ದೇ ಆರ್ ಪ್ರಾಂಪ್ಟಿಂಗ್, ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್, ರೀಫೋಕಸಿಂಗ್, ರೀಡೈರೆಕ್ಷನ್ ಆ್ಯಂಡ್ ಇನ್ಕ್ರೀಸಿಂಗ್ ಕ್ರಿಟಿಕಲ್ ಅವೇರ್ನೆಸ್. ಅವುಗಳಲ್ಲಿ ಮುಖ್ಯವಾದಗಳು ಯಾವುದಂದ್ರೆ ಸಾಮಾನ್ಯವಾಗಿ ಸುಳಿವು ನೀಡೋದು, ಪ್ರಾಂಪ್ಟಿಂಗ್ ಅಂತ ಅದನ್ನು ಕರೀತೇವೆ. ಸುಳಿವು ಕೊಡೋದು, ಪ್ರೇರಣೆ ಕೊಡೋದು, ಉತ್ತರವನ್ನು ಹೇಳುವಂತೆ ಪ್ರಚೋದನೆ ಮಾಡೋದು ಅಂತ ಆಗುತ್ತೆ. ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್, ಹೆಚ್ಚಿನ ವಿಷಯವನ್ನು ನಿರೀಕ್ಷಣೆ ಮಾಡೋದು. ಉತ್ತರ ವಿದ್ಯಾರ್ಥಿಗಳಿಂದ ಹೆಚ್ಚಿನ ವಿಷಯವನ್ನು ನಿರೀಕ್ಷಣೆ ಮಾಡಿಕೊಳ್ಳುವಂಥ ಒಂದು ತಂತ್ರ. 1-2 ಆಪ್ಷನ್ಸ್ ಆ ವಿದ್ಯಾರ್ಥಿ ಹೇಳಿದರೆ ಅದಕ್ಕೆ ಪೂರಕವಾಗಿ ನಾವು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ತಂತ್ರವನ್ನು ಬಳಸಬೇಕಾಗುತ್ತೆ. ದೆನ್ ರೀಫೋಕಸಿಂಗ್, ಪುನರ್ ಕೇಂದ್ರೀಕರಣ ಮಾಡುವಂಥ ತಂತ್ರ. ಇದು ಕೂಡ ಅತಿ ಮುಖ್ಯವಾದ ಕಾಂಪೊನೆಂಟ್. ದಿಸ್ ಇಸ್ ದ ವೆರಿ ವೆರಿ ಎಸೆನ್ಷಿಯಲ್ component of the skill of probing questioning. Then fourth one is redirection. Redirection is also another important technique we have to use in the questioning. Redirection, ಪುನರ್ ನಿರ್ದೇಶನ ಮಾಡುವುದು. Then the lastly increasing critical awareness. ಕೊನೆಯದಾಗಿ ಇದರ ಮುಖ್ಯ ಘಟಕಾಂಶ ಯಾವುದು ಅಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಅರಿವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡುವುದು. ಇದು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಮುಖ್ಯ ಬೋಧನಾ ತಂತ್ರವಾಗಿರ್ತದೆ. ಹಾಗಾಗಿ ಇವೆಲ್ಲವೂ ಕೂಡ ಆಳಶೋಧನಾತ್ಮಕ ಪ್ರಶ್ನಾ ಕೌಶಲ್ಯದ ಮುಖ್ಯ ಘಟಕಾಂಶಗಳು. ಪ್ರಾಂಪ್ಟಿಂಗ್, ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್, ರೀಫೋಕಸಿಂಗ್, ರೀಡೈರೆಕ್ಷನ್, ಇನ್ಕ್ರೀಸಿಂಗ್ ಕ್ರಿಟಿಕಲ್ ಅವೇರ್ನೆಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಿಮಗೆಲ್ಲ ಇದು ಗೊತ್ತಾಯಿತು ವಾಟ್ ಈಸ್ ದ ಪ್ರೋಬಿಂಗ್ ಸ್ಕಿಲ್. ಹಾಗಾದರೆ ಶೋಧನಾತ್ಮಕ ಪ್ರಶ್ನಾ ಕೌಶಲ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ನೀವು ಹೆಚ್ಚು ಉತ್ತರವನ್ನು ಪಡ್ಕೊಂಡ್ರಿ ಹಾಗೂ ತಿಳ್ಕೊಂಡ್ರಿ. ಪ್ರೋಬಿಂಗ್ ಮೀನ್ಸ್ ಆಳ ಶೋಧನೆ. ವಿದ್ಯಾರ್ಥಿ ನೀಡಿದಂಥ ಉತ್ತರವನ್ನು ಆಧರಿಸಿಕೊಂಡು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ನಾವು ವಿದ್ಯಾರ್ಥಿಯನ್ನು ಧೃತಿಗೆಡದಂತೆ ಮಾಡೋದು ಹಾಗೂ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡೋದು. ಓಕೆ, ಲೆಟ್ ಅಸ್ ಸಿ ದ ಕಾಂಪೊನೆಂಟ್ಸ್ ರಿಗಾರ್ಡಿಂಗ್ ಟು ದ ಪ್ರಾಂಪ್ಟಿಂಗ್ ಟೆಕ್ನಿಕ್. ಮೊದಲನೇದಾಗಿ ನೋಡೋಣ. ನಾವು ಈಗ ಸುಳಿವು ನೀಡುವ ತಂತ್ರ ಅಂದರೆ ಏನು ಅನ್ನೋದನ್ನು ಒಂದೊಂದಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಮೊದಲನೇದಾಗಿ ಪ್ರಾಂಪ್ಟಿಂಗ್. ದಿಸ್ ಟೆಕ್ನಿಕ್ ಈಸ್ ಗೋಯಿಂಗ್ ಡೀಪ್ ಇನ್ ಟು ದ ಪ್ಯೂಪಿಲ್ಸ್ ಇನಿಷಿಯಲ್ ರೆಸ್ಪಾನ್ಸ್. ವೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್, ದಿಸ್ ಟೆಕ್ನಿಕ್ಸ್ ಮಸ್ಟ್ ಬಿ ಯೂಸ್ ಇನ್ ದ ಟೈಮ್ ಆಫ್ ದ ಪ್ಯೂಪಿಲ್ಸ್ ಇನಿಷಿಯಲ್ ರೆಸ್ಪಾನ್ಸಸ್. ಯಾವಾಗ ಇದನ್ನು ಯೂಸ್ ಮಾಡಬೇಕಾಗತ್ತೆ ಸುಳಿವು ಅಂದರೆ ವಿದ್ಯಾರ್ಥಿ ಕೊಟ್ಟಿರುವಂತಹ ಪ್ರಾರಂಭಿಕ ವರ್ತನೆಯನ್ನು ಅಥವಾ ಪ್ರಾರಂಭಿಕ ಉತ್ತರವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ತಂತ್ರವನ್ನು ಬಳಸಬೇಕು. ದ ಸೆಕೆಂಡ್ ಥಿಂಗ್ ಈಸ್ ದಿಸ್ ಟೆಕ್ನಿಕ್ ಈಸ್ ಎಂಪ್ಲಾಯ್ಡ್ ವೆನ್ ದ ಸ್ಟೂಡೆಂಟ್ ಗಿವ್ಸ್ ನೋ ರೆಸ್ಪಾನ್ಸ್ ಟು ದ ಕರೆಕ್ಟ್ ರೆಸ್ಪಾನ್ಸ್. ಸಾಮಾನ್ಯವಾಗಿ ವಿದ್ಯಾರ್ಥಿ ಏನು ಮಾಡ್ತಾನೆ, ಒಂದು ಉತ್ತರ ಸರಿ ಉತ್ತರಕ್ಕೆ ಗೊತ್ತಿರುತ್ತೆ ಆ ಉತ್ತರಕ್ಕೆ ಸಾಮಾನ್ಯವಾಗಿ ಯಾವುದೇ ರೆಸ್ಪಾನ್ಸ್ ಬಂದಿರೋದಿಲ್ಲ. ಅಟ್ ದ ಟೈಮ್ ಯು ಹ್ಯಾವ್ ಟು ಯೂಸ್ ದಿಸ್ technique to stimulate the students to response. Then this technique is employed when the students gives the incorrect answer or incorrect responses. At that time teachers should ask the questions through step by step questioning process. ಆವಾಗ ಒಂದಾದ ನಂತರ ಹಂತ ಹಂತವಾಗಿ ಪ್ರಶ್ನೆಗಳನ್ನು ಕೇಳೋದ್ರ ಮುಖೇನ ಆ ವಿದ್ಯಾರ್ಥಿಗಳ ಉತ್ತರವನ್ನು ಪಡೆಯುವಂಥ ಪ್ರಯತ್ನ ಕೂಡ ಮಾಡಬೇಕು. ಗಿವಿಂಗ್ ಹಿಂಟ್ಸ್ ಆರ್ ಕ್ಲೂಸ್ ಟು ಲೀಡ್ ದ ಸ್ಟೂಡೆಂಟ್ ಫ್ರಮ್ ನೋ ರೆಸ್ಪಾನ್ಸ್ ಟು ರೈಟ್ ರೆಸ್ಪಾನ್ಸ್. ಗಿವಿಂಗ್ ಹಿಂಟ್ಸ್ ಈಸ್ ಹೆಲ್ಪ್ಫುಲ್ ಟು ದ ಸ್ಟೂಡೆಂಟ್ಸ್ ಟು ಲೀಡ್ ದ ಆನ್ಸರ್ ಫ್ರಮ್ ರಾಂಗ್ ರೆಸ್ಪಾನ್ಸ್ ಟು ಕರೆಕ್ಟ್ ರೆಸ್ಪಾನ್ಸ್. ಯಾಕೆ ನಾವು ಕ್ಲೂಸನ್ನು ಕೊಡಬೇಕು ಈ ಸಮಯದಲ್ಲಿ ಅಂದರೆ ತಪ್ಪು ಉತ್ತರವನ್ನು ಕೊಟ್ಟಿರ್ತಕ್ಕಂತಹ
ವಿದ್ಯಾರ್ಥಿಯನ್ನ ಸರಿ ಉತ್ತರದೆಡೆಗೆ ಕೊಂಡೊಯ್ಯುವಂಥ ಪ್ರಯತ್ನಕ್ಕಾಗಿ ಹಾಗೂ ಅಪೂರ್ಣ ಉತ್ತರವನ್ನು ಕೊಟ್ಟಿರುವಂಥ ವಿದ್ಯಾರ್ಥಿಯನ್ನ ಪರಿಪೂರ್ಣ ಉತ್ತರದೆಡೆಗೆ ಕೊಂಡೊಯ್ಯುವಂಥ ಪ್ರಯತ್ನಕ್ಕಾಗಿ ನಾವು ಈ ಅಂಶಗಳನ್ನು ಕೂಡ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಾಂಪ್ಟಿಂಗ್ ಟೆಕ್ನಿಕನ್ನು ತರಗತಿಯಲ್ಲಿ ಅತಿ ಮುಖ್ಯವಾಗಿ ಬಳಸಬೇಕು. ಇದರಲ್ಲಿ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿ ಹೇಳ್ತಾನೆ, ನೀವು ಕೇಳಿದಾಗ ತರಗತಿಗೆ ಹೋದಾಗ ಅಥವಾ ನೀವು ಆ ವಿದ್ಯಾರ್ಥಿಯಿಂದ ಪ್ರಶ್ನೆಯನ್ನು ಕೇಳಿದಾಗ, ಐ ಡೋಂಟ್ ನೋ ಸರ್, ಐ ಆಮ್ ನಾಟ್ ಶೂರ್ ಅಬೌಟ್ ದಟ್. ಕೆಲವೊಮ್ಮೆ ಆ ಥರದ ವಿದ್ಯಾರ್ಥಿಗಳು ಇರ್ತಾರೆ, ನೀವು ಗಮನಿಸಿರ್ಬೋದು. ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿದ್ರು ಕೂಡ ಅದರ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಉತ್ತರ ಗೊತ್ತಿದ್ದಾಗಲೂ ಕೂಡ ಅವನನ್ನು ಹೇಳಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಸಪೋಸ್ ದೇ ಮೇ ಗಿವ್ ದ ವೆರಿ ವೀಕ್ ರೆಸ್ಪಾನ್ಸ್ ಆರ್ ದ ರಾಂಗ್ ರೆಸ್ಪಾನ್ಸ್. ಕೆಲವೊಮ್ಮೆ ಏನು ಮಾಡ್ತಾರೆ, ಅವರು ಬಹಳ ತಪ್ಪು ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ ಅಥವಾ ಉತ್ತರ ಸರಿನೇ ಇರೋದಿಲ್ಲ ಆ ಥರನೂ ಕೂಡ ಕೊಟ್ಟಿರ್ತಾರೆ. ಅಟ್ ದ ಟೈಮ್ ಇಟ್ ಕ್ಯಾನ್ ಬಿ ಯೂಸ್ಡ್ ವೆನ್ ದ ರೆಸ್ಪಾನ್ಸ್ ಇಸ್ ಪಾರ್ಷಿಯಲಿ ಕರೆಕ್ಟ್ ಆರ್ ಇನ್ಕಂಪ್ಲೀಟ್. ಆವಾಗ ಕೆಲವು ವಿದ್ಯಾರ್ಥಿಗಳು ನೀವು ತರಗತಿಯಲ್ಲಿ ನೋಡ್ತಾ ಇರ್ತೀರಿ, ನಿಲ್ಲಿಸಿದಾಗ ತಲೆ ಕರ್ಕೊಳ್ತಾನೆ ನಿಂತ್ಕೊಂಡ್ಬಿಡ್ತಾನೆ, ಇಲ್ಲ ಅಕ್ಕಪಕ್ಕದವ್ರನ್ನ ನೋಡ್ತಾ ಇರ್ತಾನೆ, ಅಥವಾ ಗೊತ್ತಿದ್ರು ನಾನು ಹೇಳಬೇಕಾ ಅಥವಾ ಉತ್ತರ ಸರಿ ಇದೆಯಾ ಅನ್ನೋ ಗೊಂದಲದಲ್ಲಿ ಅವನು ಇರ್ತಾನೆ. ಆ ಸಮಯದಲ್ಲಿ ನಾವೇನು ಮಾಡಬೇಕು, ಅವನ ಧೈರ್ಯಗೊಳಿಸದೆ ಅವನಿಗೆ ಕ್ಲೂ ಅನ್ನು ಕೊಡುವಂಥ ಪ್ರಯತ್ನವನ್ನು ಈ ಪ್ರಾಂಪ್ಟಿಂಗ್ ಟೆಕ್ನಿಕಲ್ಲಿ ನಾವು ಬಳಕೆ ಮಾಡ್ತೀವಿ. ವೈಲ್ ಯೂಸಿಂಗ್ ದಿಸ್ ಟೆಕ್ನಿಕ್ ಎ ಟೀಚರ್ ಕೀಪ್ಸ್ ದ ಫಾಲೋವಿಂಗ್ ಥಿಂಗ್ಸ್ ಇನ್ ದ ಮೈಂಡ್. ಸಾಮಾನ್ಯವಾಗಿ ಕೆಲವೊಮ್ಮೆ ಈ ತಂತ್ರವನ್ನು ಬಳಸಬೇಕಾದ್ರೆ ಕೆಲವು ಅಂಶಗಳನ್ನು ಶಿಕ್ಷಕ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ದೇ ಆರ್ ದ ಟೀಚರ್ ಡಸ್ ನಾಟ್ ಡಿಸ್ಕರೇಜ್ ದ ಸ್ಟೂಡೆಂಟ್ಸ್. ದ ಟೀಚರ್ ಡಸ್ ನಾಟ್ ಡಿಸ್ಕರೇಜ್ ದ ಸ್ಟೂಡೆಂಟ್ಸ್. ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿನ ಯಾವಾಗಲೂ ಕೂಡ ನಿರುತ್ಸಾಹಗೊಳಿಸಬಾರದು. ದ ಟೀಚರ್ ಡಸ್ ನಾಟ್ ಡಿಸ್ಕರೇಜ್ ದ ಸ್ಟೂಡೆಂಟ್ಸ್ ಫಾರ್ ಇಸ್ ನೋ ರೆಸ್ಪಾನ್ಸ್ ಆರ್ ರಾಂಗ್ ರೆಸ್ಪಾನ್ಸ್ ಆರ್ ಇನ್ಕರೆಕ್ಟ್ ಆನ್ಸರ್. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಶಿಕ್ಷಕರು ಬಹಳಷ್ಟು ಜನ ಶಿಕ್ಷಕರು ಸರಿ ಉತ್ತರವನ್ನೇ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆ ಉತ್ತರ ಹೇಳಿದ ತಕ್ಷಣ ಅವನಿಗೆ ಯಾವುದೋ ರೀತಿಯ ಪನಿಷ್ಮೆಂಟನ್ನು ರಿವಾರ್ಡನ್ನು ಕೊಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗಾಗಿ ವಿ ಶುಡ್ ನಾಟ್ ಡಿಸ್ಕರೇಜ್ ದ ಪ್ಯೂಪಿಲ್ಸ್ ಫಾರ್ ಇಸ್ ರಾಂಗ್ ರೆಸ್ಪಾನ್ಸ್. ಹಾಗಾಗಿ ನಾವು ಅವನನ್ನು ತಪ್ಪು ಉತ್ತರ ಹೇಳಿದ ತಕ್ಷಣ ನಿನಗೇನು ಬರೋದಿಲ್ಲ, ನೀನು ದಡ್ಡ ಇದೆಯಾ, ಕೂತ್ಕೋ ಅಂತ ಹೇಳಿ ಕೂರಿಸ್ಬಿಡ್ತೀವಿ, ಅಥವಾ ನೋಡಿ ಕಲಿಯು ಅಥವಾ ಓದ್ಕೊಂಡು ಬಾ, ಈ ಥರದ ಕೆಲವೊಮ್ಮೆ ಅವನನ್ನು ಅಧೈರ್ಯಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇದನ್ನು ನಾವು ಯಾವುದೇ ಕಾರಣಕ್ಕೂ ತರಗತಿಗಳಲ್ಲಿ ಆ ಪ್ರಯತ್ನವನ್ನು ಮಾಡಬಾರ್ದು. ದಟ್ ಈಸ್ ನಾಟ್ ಎ ಪ್ರೋಬಿಂಗ್ ಟೆಕ್ನಿಕ್. ದ ಟೀಚರ್ ಹೆಲ್ಪ್ಸ್ ದ ಪ್ಯೂಪಿಲ್ ಟು ಅರೈವ್ ಅಟ್ ದ ಕ್ರೈಟೀರಿಯನ್ ರೆಸ್ಪಾನ್ಸ್ ಬೈ ಮೀನ್ಸ್ ಆಫ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಕ್ವಶನಿಂಗ್ ಪ್ರೊಸೆಸ್. ಅದಕ್ಕೆ ಬದಲಾಗಿ ಅವನಿಗೆ ಕ್ಲೂ ಕೊಡೋದ್ರ ಮುಖೇನ ಅಥವಾ ವೈ, ವಾಟ್, ಹೌ, ವೆನ್ ಈ ಥರದ ಪದಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಅವನನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಸುವ್ಯವಸ್ಥಿತವಾಗಿ ಪ್ರಶ್ನಾತ್ಮಕ ಪ್ರಕ್ರಿಯೆಯಲ್ಲಿ ಆತನನ್ನು ತೊಡಗಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಅವನು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡಿ, ಇವತ್ತಿನ ತರಗತಿಯನ್ನು ಇದಕ್ಕೆ ನಾನು ಮುಗಿಸೋಣ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ಒಂದು ಕ್ವಶನ್ಸ್ ಇರ್ತದೆ ಇದು ವಿದ್ಯಾರ್ಥಿಗಳಿಗೆ. ಹಣದ ಮುಖ್ಯ ಕಾರ್ಯಗಳು ಯಾವುವು? ತಾವು ಒಬ್ಬ ವಿದ್ಯಾರ್ಥಿನ ಕೇಳ್ತೀರಿ, ದ ಪ್ಯೂಪಿಲ್ ರೆಸ್ಪಾನ್ಸ್ ಇಸ್ ನೋ ರೆಸ್ಪಾನ್ಸ್. ಅವಾಗ ವಿದ್ಯಾರ್ಥಿಯ ಪ್ರತಿಕ್ರಿಯೆ ಏನಾಗುತ್ತೆ, ನೋ ರೆಸ್ಪಾನ್ಸ್. ದಟ್ಸ್ ವೈ ಅಟ್ ದ ಟೈಮ್ ವಿ ಹ್ಯಾವ್ ಟು ಯೂಸ್ ಸಮ್ ಪ್ರಾಂಪ್ಟ್ ಟು ಸ್ಟಿಮ್ಯುಲೇಟ್ ದ ಆನ್ಸರ್ ಫ್ರಮ್ ದ ಸ್ಟೂಡೆಂಟ್ಸ್. ವಾಟ್ ಯು ಪೇ ಪರ್ಚೇಸ್ ಎ ಚಾಕೊಲೇಟ್ ಆರ್ ವಾಟ್ ಯು ಪೇ ಪರ್ಚೇಸ್ ಎ ನೋಟ್ಬುಕ್ ಆರ್ ಪೆನ್. This is the important hint, clue regarding to what are the functions of the money. At the time students replied, that is the money or rupees or paise. ಅವ ವಿದ್ಯಾರ್ಥಿ ಹೇಳ್ತಾನೆ, ನೀನು ಉದಾಹರಣೆ ಅಂಗಡಿಗೆ ಹೋದಾಗ ಚಾಕ್ಲೇಟ್ ತೊಗೊಳೋದಕ್ಕೆ ಏನು ಕೊಡ್ತೀಯ? ಹಣವನ್ನು ಕೊಡ್ತೀನಿ ಅಥವಾ ರೂಪಾಯಿನ ಕೊಡ್ತೀನಿ ಅಂತ ಹೇಳ್ತಾನೆ. ದೆನ್ ಅಟ್ ದಟ್ ಟೈಮ್ ದೆನ್ ಯು ವಿಲ್ ಆಸ್ಕ್ again another questions. What are the causes for the rapid spread of the Buddhism in India? ಈ ಥರದ ಕೆಲವು ಪ್ರಶ್ನೆಗಳು ಬಹುಮುಖ್ಯವಾಗಿರುವಂಥ ಹಲವಾರು ಅಂಶ ಇರ್ತಕ್ಕಂಥ ಪ್ರಶ್ನೆಗಳನ್ನು ಆ ವಿದ್ಯಾರ್ಥಿಗಳಿಗೆ ಕೇಳಿಕೊಂಡು ನೀವು ಆ ಪ್ರಯತ್ನವನ್ನು ಮಾಡಿದಾಗ ವಿದ್ಯಾರ್ಥಿ ಧೈರ್ಯಗಳಿದೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ದಿಸ್ ಈಸ್ ಆಲ್ ಅಬೌಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ದ ಪ್ರಾಂಪ್ಟಿಂಗ್ ಟೆಕ್ನಿಕ್. Tomorrow we will discuss about the other important components regarding to the probing questioning technique. Thank you.